ನಮಸ್ಕಾರ ಆತ್ಮೇರೆ, ವೆಲ್ಕಮ್ ಟು ಗುರುದೇವ್. 2023ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ವಿಚಾರಗಳ ಕುರಿತು ನಾವು ನೋಡ್ತಾ ಹೋಗೋಣ. ಸಾಧ್ಯ ಆದಷ್ಟು ನಾವು ಒಂದು 10ರಿಂದ 12 ಭಾಗಗಳಲ್ಲಿ ನಿಮಗೆ ಸಂಪೂರ್ಣ ಅರ್ಥಶಾಸ್ತ್ರಕ್ಕೆ ಅಥವಾ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಓಕೆ, ನೋಡ್ತಾ ಹೋಗೋಣ. ಎಸ್ ಆತ್ಮೇರೆ, ಇತ್ತೀಚೆಗೆ ಬಿಡುಗಡೆಯಾದಂತಹ ನೀತಿ ಆಯೋಗದ ಒಂದು ವರದಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನುವಂಥ ಒಂದು ಸೂಚಾಂಕವನ್ನ ಅಥವಾ ವರದಿಯನ್ನ MDPR ಅಂತ ಹೇಳ್ತೀವಿ ಅಥವಾ MDPI ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಆರ್ ರಿಪೋರ್ಟ್ ಅನ್ನು ನೀತಿ ಆಯೋಗ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಸೊ ಈ ವರದಿ ಈಗ 2ನೇ ಬಾರಿಗೆ ಬಂದಿರುವಂಥದ್ದು. ಮೊದಲು ಈಗಾಗಲೇ ಬಂದಿತ್ತು, ಇದು 2ನೇ ಬಾರಿಗೆ ಬಂದಿರುವಂಥದ್ದು. ಹಾಗಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಇದು ಉಪಯೋಗ ಆಗಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ರಾಷ್ಟ್ರೀಯ ಬಹು ಆಯಾಮ ಬಡತನದ ಸೂಚಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನೀತಿ ಆಯೋಗ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ 1, 2015ರಂದು ನಾವು ಯೋಜನಾ ಆಯೋಗವನ್ನ ತೆಗೆದುಹಾಕಿ ಅದರ ಸ್ಥಾನದಲ್ಲಿ ಈ ಒಂದು ಸಂಸ್ಥೆಯನ್ನು ತಂದಿದ್ದೇವೆ. ಒಂದು ಶಾಸನಾತ್ಮಕ ಸಂವಿಧಾನೇತರವಾದಂಥ ಸಂಸ್ಥೆ. ಹಾಗಿದ್ರೆ ಈ ಒಂದು ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ವರದಿನಲ್ಲಿ ಏನಿದೆ, ಬಹು ಆಯಾಮಗಳ ಬಡತನದ ಒಂದು ಕ್ಯಾಲ್ಕುಲೇಷನ್, ಲೆಕ್ಕಾಚಾರ. ಓಕೆ, ನಾವು SDG ಅನ್ನುವಂಥ ಗೋಲ್ಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಆ ಗೋಲಲ್ಲಿ ನಾವು ಬಡತನ ನಿವಾರಣೆ ಅನ್ನುವಂಥದ್ದನ್ನು ಕೂಡ ಕಾಣ್ತೀವಿ. ಹಾಗಾಗಿ ಅಲ್ಲಿ ಕೊಟ್ಟಿರುವಂತಹ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಸಾಧನೆಯಲ್ಲಿ ಆ 17 ಗುರಿಗಳಲ್ಲಿ ನಾವು ಬಡತನ ಒಂದನ್ನು ತೆಗೆದುಕೊಂಡು ಆ ಬಡತನವನ್ನು ಹೋಗ್ಲಾಡಿಸ್ಲಿಕ್ಕೆ ನೀತಿ ಆಯೋಗ ತಾನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ 3 ವಿಷಯಗಳನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲಿ 1 ಆರೋಗ್ಯ, 2 ಶಿಕ್ಷಣ ಮತ್ತು ಜೀವನ ಮಟ್ಟ. ಆತ್ಮೇಲೆ ನಿಮಗೆಲ್ಲ ಗೊತ್ತಿರಲಿ, ಈ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಇವುಗಳನ್ನ ಕೆಲವು ಬಾರಿ ನಾವು HDIದಲ್ಲಿ ಕೂಡ ನೋಡ್ತಾ ಹೋಗ್ತೀವಿ. ಅಲ್ಲಿ ಒಂಚೂರು ಬದಲಾಗತ್ತೆ. ಓಕೆ, ಒಂದಿಷ್ಟು ಜೀವನ ಮಟ್ಟ ಇದೆ, ಪ್ಲಸ್ ಅಲ್ಲಿ ಆರೋಗ್ಯ ಇದೆ. ಒಂದು ಕಡೆಗೆ ನಾವು ಇದನ್ನ ಜೀವನಾಯುಷ್ಯ ಅಂತ ಕೂಡ ತಗೊಳ್ತಾ ಬರ್ತೀವಿ. ಸೊ ಈ 3 ತೆಗೆದುಕೊಂಡು ನೀತಿ ಆಯೋಗ ಬಹು ಆಯಾಮಗಳ ಬಡತನ ಸೂಚಾಂಕವನ್ನ ಪ್ರಕಟಣೆ ಮಾಡಿರುವಂಥದ್ದು. ಸೊ ಅದರಲ್ಲಿ ಮತ್ತೆ 3 ನಾವು 12 ಭಾಗಗಳಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟು 12 ಸೂಚಕಗಳು, ಓಕೆ, ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಆ 12 ಸೂಚಕಗಳ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ. ಮುಖ್ಯವಾಗಿ 3: ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಅವುಗಳನ್ನು ಮತ್ತೆ ನಾವು ಸಬ್ ಕೆಟಗರೀಸ್ ಅಲ್ಲಿ ನೋಡಿದಾಗ 12 ಪ್ಯಾರಾಮೀಟರ್ಸ್, ಸೂಚಕಗಳಂತ ಹೇಳ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಪೌಷ್ಟಿಕತೆ, ಮಗು ಮತ್ತು ಹದಿಹರೆಯದವರ ಮರಣ, ಓಕೆ, ತಾಯಿಯ ಆರೋಗ್ಯ, ಶಾಲಾ ಶಿಕ್ಷಣ, ತದನಂತರ ಶಾಲಾ ಹಾಜರಾತಿ, ಅಡುಗೆ ಇಂಧನ, ನೈರ್ಮಲ್ಯ, ಕುಡಿಯುವ ನೀರು, ವಿದ್ಯುತ್, ವಸತಿ, ಆಸ್ತಿಗಳು ಮತ್ತು ಬ್ಯಾಂಕ್ ಖಾತೆಗಳು. ಸೊ ಇದೆಲ್ಲವೂ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಸಹಜವಾಗಿ ಈ ರೀತಿಯ ಒಂದಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಅನ್ನ, ಬಹಳ ಸಂಕೀರ್ಣವಾದ ಪ್ರಶ್ನೆಗಳನ್ನು ನಾವು ಸಿ ಗ್ರೇಡ್, FDA ಅಥವಾ KS ನೋಡ್ಲಿಕ್ಕೆ ಸಾಧ್ಯ, ಹೇಳಿಕ್ ಬರೋದಿಲ್ಲ. PSIದಲ್ಲೂ ಕೂಡ ಕೇಳಬಹುದು. ಈ ಕೆಳಗಿನಲ್ಲಿ ಯಾವುದು ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚಾಂಕದಡಿಯಲ್ಲಿ ಕಂಡು ಬರುತ್ತವೆ ಅಂತ ಕೇಳಬಹುದು, ಅಥವಾ ಯಾವುದು ಒಳಗೊಳ್ಳುತ್ತೆ ಅಂತ ಕೂಡ ಕೇಳಬಹುದು. ಆಗ ಇವುಗಳ ಮೇಲೆ ಒಂದಷ್ಟು ನಾವು ಫೋಕಸ್ ಮಾಡಬೇಕಾಗತ್ತೆ. ಆತ್ಮೀಯರೇ, ಇತ್ತೀಚೆಗೆ ಬಿಡುಗಡೆ ಮಾಡಿದಂತ ಈ MDPI ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಬಹು ಆಯಾಮಗಳ ಬಡತನ ಸೂಚಾಂಕ ಏನಿದೆ, ಇದು 2019 ಮತ್ತು 21ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ವರದಿಯ ಆಧಾರದ ಮೇಲೆ ಅಥವಾ ದತ್ತಾಂಶದ ಆಧಾರದ ಮೇಲೆ 2023ರಲ್ಲಿ ನಾವು ವರದಿಯನ್ನು ಬಿಡುಗಡೆ ಮಾಡಿವಿ. ವರದಿ ಬಿಡುಗಡೆ ಮಾಡಿರೋದು ನೀತಿ ಆಯೋಗವೇ, ಆದರೆ ಇದಕ್ಕೆ ಆಧಾರ ಯಾವ್ದಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಒಂದು ವರದಿ. ಓಕೆ, ಎಸ್, ಅದರ ಆಧಾರದ ಮೇಲೆ ಬಿಡುಗಡೆ ಮಾಡಿವಿ. ಹಾಗಿದ್ರೆ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಏನಿದೆ, ಮೊದಲ ಬಾರಿಗೆ ನಾವು ತಂದಿದ್ದು ಯಾವಾಗ ಅಂತ ಹೇಳಿದ್ರೆ 2021. ಈಗ ಬಂದಿರುವಂಥದ್ದು 2ನೇದ್ದು. ಹಾಗಾದ್ರೆ ಒಟ್ಟಿನಲ್ಲಿ 2 ಈ ರೀತಿಯಾದಂಥ ಬಹು ಆಯಾಮಗಳ ಬಡತನ ವರದಿಯನ್ನ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಸೊ ಈ ಪೇಜಲ್ಲಿ ನಾವು ತಿಳ್ಕೋಬೇಕಾಗಿದ್ದಷ್ಟೇ, ಬಹು ಆಯಾಮಗಳ ಬಡತನ ಸೂಚಾಂಕವನ್ನ ಬಿಡುಗಡೆ ಮಾಡೋದು ನೀತಿ ಆಯೋಗ ಮೊದಲಿಗೆ ಬಿಡುಗಡೆ ಮಾಡಿದ್ದು 2021ರಲ್ಲಿ. ಈಗ
ಎರಡನೇದ್ದು 2023ರಲ್ಲಿ. ಆದರೆ ಬಹುಮುಖ್ಯ ವಿಚಾರ ಅಂತಂದ್ರೆ ಯಾವುದರ ಆಧಾರ ಕೇಳಿದ್ರೆ ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯ ಒಂದು ಆಧಾರದ ಮೇಲೆ. ಓಕೆ, ಮುಂದುವರೆದು ನೋಡ್ತಾ ಹೋಗೋಣ ಆದ್ಮೇಲೆ. ಹಾಗಾದ್ರೆ ಪ್ರಮುಖ ಅಂಶಗಳೇನಿದೆ ಇದರಲ್ಲಿ, ಈ ಬಡತನ ಆಯಾಮದ ಅಥವಾ ಬಹು ಬಡತನ ಆಯಾಮದ ಒಂದು ಸೂಚಾಂಕದಲ್ಲಿ ಏನೇನಿದೆ. ಒಟ್ಟು ಹಿಂದಿನ 5 ವರ್ಷಗಳಲ್ಲಿ, ಓಕೆ, ಒಟ್ಟು ಹಿಂದಿನ 5 ವರ್ಷಗಳಲ್ಲಿ 13.5 ಕೋಟಿಯಷ್ಟು ಭಾರತೀಯರು ಬಹು ಆಯಾಮದ ಬಡತನದಿಂದ ಹೊರಗೆ ಬಂದಿದ್ದಾರೆ. ಸೊ 13.5 crore ಇಷ್ಟು ಜನ ಬಡತನದಿಂದ ಹೊರಗೆ ಬಂದಿರೋದು ನಾವು ನೋಡ್ತಾ ಹೋಗ್ತೀವಿ. ಸೊ ಪಾರಾಗಿದ್ದಾರೆ ಅಂತ. 2015 ಮತ್ತು 16 ಅಲ್ಲಿಂದ 2019-21ರ ಈ ಅವಧಿ 21ರ ಅವಧಿಯ ನಡುವೆ, ಓಕೆ, ನಮ್ಮ ದೇಶದಲ್ಲಿ ಸುಮಾರು 24.85%ದಿಂದ 14.96%ಕ್ಕೆ ಬಹು ಆಯಾಮಗಳ ಬಡತನ ಕುಸಿದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಇಲ್ಲಿ 15-16ರ ಒಂದು ಆರ್ಥಿಕ ವರ್ಷದಿಂದ 2019 ಮತ್ತು 21ರ ಈ ಒಂದು ಆರ್ಥಿಕ ವರ್ಷಗಳ ನಡುವಿನ ಅವಧಿಯಲ್ಲಿ ಒಟ್ಟಾರೆ ಭಾರತದ ಬಡತನ ಅಥವಾ ಬಹು ಆಯಾಮದ ಬಡತನ 24.85ರಿಂದ 14.96%ಕ್ಕೆ ಇದು ಕುಸಿದು ಹೋಗಿದೆ. ಬಹಳ ಮುಖ್ಯ ವಿಚಾರ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗಿದೆ. 32.59%ದಿಂದ 19.28ಕ್ಕೆ ಬಹಳ ವೇಗವಾಗಿ, ಓಕೆ, ತುಂಬಾ ಡ್ರಾಸ್ಟಿಕಲಿ ಅಂತ ಹೇಳ್ತೀವಿ, ಅತಿ ವೇಗವಾಗಿ ಬಡತನ ಗ್ರಾಮೀಣ ಪ್ರದೇಶದಲ್ಲಿ ಇಳಿದಿದೆ. ಆದರೆ ಇನ್ನೊಂದು ವಿಚಾರ ಏನಂತಂದ್ರೆ ಜನಸಂಖ್ಯೆನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ. ಇಲ್ಲಿ ಬಡವರ ಸಂಖ್ಯೆ ಬರೋಬ್ಬರಿ 3.43 ಕೋಟಿ ಅಷ್ಟು ಜನ ಬಡತನದಿಂದ ಹೊರಗೆ ಬಂದಿದೆ ಅಂತ ಹೇಳಿ ವರದಿ ಹೇಳುತ್ತೆ. ಸುಮಾರು 3.43 ಕೋಟಿಯಷ್ಟು ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ. ಇದರ ನಂತರದಲ್ಲಿ ಬಿಹಾರ ಮತ್ತು ಮಧ್ಯಪ್ರದೇಶ. ಆದರೆ ಬಿಹಾರದ ವಿಚಾರ ಆಲ್ರೆಡಿ ಕೆಳಗೆ ಹಾಕಿದ್ದೀವಿ, ಆದರೆ ಇಲ್ಲೇ ಹೇಳ್ಬಿಡೋಣ. ಅತಿ ವೇಗವಾಗಿ ಬಡತನದಲ್ಲಿ ಅಥವಾ ಬಡತನವನ್ನ ಕಡಿಮೆ ಮಾಡ್ತಿರ್ತಕ್ಕಂಥ ರಾಜ್ಯ ಬಿಹಾರ. ಆದರೆ ಅತಿ ಹೆಚ್ಚು ಬಡತನ ಕಡಿಮೆ ಆಗಿರೋದು ಉತ್ತರ ಪ್ರದೇಶದಲ್ಲಿ. ಅತಿ ಹೆಚ್ಚು ಬಡತನ ಕಡಿಮೆ ಆಗಿರೋದು ಉತ್ತರ ಪ್ರದೇಶದಲ್ಲಿ, ಆದರೆ ಅತಿ ವೇಗವಾಗಿ ಕಡಿಮೆ ಆಗ್ತಿರೋದು ಬಿಹಾರದಲ್ಲಿ. ನಂತರ ಸ್ಥಾನ ಮಧ್ಯಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೀವಿ. ಗೊತ್ತಿರಲಿ ಯಾಕೆ ಈ ರೀತಿ ಬಡತನ ಇಷ್ಟು ಬೇಗ ಕಡಿಮೆ ಆಗ್ಲಿಕ್ಕೆ ಅದ್ರ ಹಿಂದೆ ಏನ್ ರೀಸನ್ಸ್, ಏನ್ ಕಾರಣಗಳು, ಓಕೆ ಅಂತ ನೋಡಿದಾಗ ಪೌಷ್ಟಿಕಾಂಶದಲ್ಲಿನ ಸುಧಾರಣೆ ಭಾರತ ಸರ್ಕಾರ ಮಾಡಿರುವಂಥದ್ದು. ಓಕೆ, ನಂತರ ಶಾಲಾ ಶಿಕ್ಷಣ, ನೈರ್ಮಲ್ಯ, ಅಡುಗೆ ಇಂಧನ ಇವು ಬಡತನವನ್ನ ತಗ್ಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಬಹಳ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಪೌಷ್ಟಿಕಾಂಶ 2 ಶಾಲಾ ಶಿಕ್ಷಣ, 3 ನೈರ್ಮಲ್ಯ ಸ್ಯಾನಿಟೇಷನ್, 4 ಅಡುಗೆ ಇಂಧನ ಕುಕಿಂಗ್ ಫ್ಯೂಯಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ಈ ಅಂಶಗಳು ಬಡತನವನ್ನ ನಿವಾರಣೆ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದೆ ಅಂತ ವರದಿ ಹೇಳ್ತಾ ಇದೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಓಕೆ, ಎಸ್, ಬಹಳ ಇವು ಪ್ರಮುಖ ಪಾತ್ರವನ್ನು ವಹಿಸಿವೆ. ಒಟ್ಟಲ್ಲಿ ಅತಿ ವೇಗವಾಗಿ ಬಡತನವನ್ನ ನಿವಾರಣೆ ಮಾಡ್ತಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಬಿಹಾರ್. ಆದರೆ ಹೆಚ್ಚು ಬಡತನದಿಂದ ಹೊರಗೆ ಬಂದಿರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಓಕೆ, ಎಸ್, ಮುಂದಕ್ಕೆ ಹೋಗ್ತಾ ಹೋಗೋಣ. ಎಸ್, ಹಾಗಿದ್ರೆ ಭಾರತ ಸರ್ಕಾರ ಈ ಬಡತನ ನಿವಾರಣೆ ಮಾಡೋಕ್ಕೋಸ್ಕರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಒನ್ ಬೈ ಒನ್. ಓಕೆ, ಈ ಕಾರ್ಯಕ್ರಮಗಳ ಜಸ್ಟ್ ನಾನು ನೇಮ್ಸ್ ಮಾತ್ರ ಹೇಳಿರ್ತೀನಿ. ಸ್ಕೀಮ್ಸ್ ಅನ್ನುವಂಥ ಮತ್ತೊಂದು ವಿಡಿಯೋದಲ್ಲಿ ಬಂದಾಗ ನೋಡ್ತಾ ಹೋಗೋಣ. ಪೋಷಣ್ ಅಭಿಯಾನ್ ಮತ್ತು ರಕ್ತಹೀನತೆ ಮುಕ್ತ ಭಾರತ ಅನ್ನುವಂಥ ಕೆಲವು ಕಾರ್ಯಕ್ರಮಗಳು ತಂದಿದೆ. ರೀಸೆಂಟ್ ಆಗಿ ಭಾರತ ಸರ್ಕಾರ ಅನೌನ್ಸ್ ಮಾಡಿದೆ. ಆ ಸ್ಕೀಮ್ಗಳ ಬಗ್ಗೆ ನಂತರ ನೋಡೋಣ. ಪೋಷಣ್ ಅಭಿಯಾನ್ ಮತ್ತು ರಕ್ತಹೀನತೆ ಮುಕ್ತ ಅಂದ್ರೆ ಅನೆಮಿಯಾ ಫ್ರೀ. ಓಕೆ, ಅನೆಮಿಯಾವನ್ನು ಮುಕ್ತ ಮಾಡಬೇಕನ್ನೋ ಕಾರ್ಯಕ್ರಮ ಇದು ಭಾರತ ಸರ್ಕಾರ ಬಡತನವನ್ನ ನಿವಾರಣೆ ಮಾಡಲಿಕ್ಕೆ ಇತ್ತೀಚೆಗೆ ಕೈಗೊಂಡ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದು. ಓಕೆ, ತದನಂತರ ಸ್ವಚ್ಛ ಭಾರತ್ ಮಿಷನ್ ನಮಗೆಲ್ಲ ಬಹಳ ಚಂದ ಗೊತ್ತಿದೆ. ಸ್ವಚ್ಛ ಭಾರತ್ ಮಿಷನ್ ಈಗ 2.0 2.0 ನಡೀತಾ ಇದೆ. ಓಕೆ, 2014ರಲ್ಲಿ ನಮಗೆ ಸ್ವಚ್ಛ ಭಾರತ ಶುರುವಾಗಿತ್ತು. ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇಲ್ಲಿ ಅಡುಗೆ ಇಂಧನವನ್ನ ಕೊಡುವಂತ ಪ್ರಯತ್ನ ಮಾಡ್ತಿದೆ. ನಂತರ ಇರಲಿ, ಅದರ ಬಗ್ಗೆ ಏನ್ ಬೇಡ. ಸೌಭಾಗ್ಯ, ಓಕೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಓಕೆ, ಈ ಎಲ್ಲ ಯೋಜನೆಗಳು, ಅದರ ಜೊತೆಗೆ ಸಮಗ್ರ ಶಿಕ್ಷಾ, ಎಲ್ಲ ಕಾರ್ಯಕ್ರಮಗಳ ಮೂಲಕವಾಗಿ ಇವತ್ತು ಬಡತನ ನಿವಾರಣೆಗಾಗಿ ಭಾರತ ಸರ್ಕಾರ ತನ್ನದೇ ಆದಂಥ ಪ್ರಯತ್ನ ಪಟ್ಟಿದೆ. ಅದರ ಪ್ರತಿಫಲವೂ ಕೂಡ ಸಿಕ್ಕಿದೆ ಅನ್ನುವಂಥ ನಾವು ನೋಡಿದ್ದೀವಿ. ಓಕೆ, ಸೊ ಇದಿಷ್ಟು ನಮಗೇನಪ್ಪ ಅಂದರೆ ಆ ಒಂದು ನೀತಿ ಆಯೋಗದ ರಿಪೋರ್ಟ್, ಅದರ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡಿದ್ವಿ ಎಕನಾಮಿಕ್ ಸಂಬಂಧಪಟ್ಟಿದೆ. ಹಾಗಾದರೆ ಭಾರತದಲ್ಲಿ
ಈ ಬಡತನವನ್ನು ಅಳಿಲಿಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು ಅಥವಾ ಯಾರು ಮಾಡಿದ್ರು ಆ ಲೆಕ್ಕಾಚಾರವನ್ನು ಅಂದಾಗ ನಮಗೆ ಬಹಳ ಚಂದ ಗೊತ್ತಿದೆ. ದಾದಾಬಾಯಿ ನವರೋಜಿ ಅವರು ಮೊಟ್ಟ ಮೊದಲ ಬಾರಿಗೆ ಬಡತನವನ್ನು ಅಳಿತಾರೆ ತಮ್ಮ ಪುಸ್ತಕವಾದ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ದ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥದ್ದು. ಪ್ರಾರಂಭದಲ್ಲೇ ಅವ್ರು ಹೇಳ್ತಾರೆ ಭಾರತೀಯರು ಒಂದು ವರ್ಷದಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಅವರ ಜೀವನ ಮಟ್ಟ ಎಷ್ಟಿತ್ತು ಕೇಳಿದ್ರೆ 16 ರೂಪಾಯಿಂದ 35 ರೂಪಾಯಿ ಮಾತ್ರ ಅಂತ ಅವತ್ತಿನ ಕಾಲಮಾನದಲ್ಲಿ. ನಮಗೆಲ್ಲ ಗೊತ್ತಿದೆ ಅವರು ತಲಾದಾಯವನ್ನು ಅಳೆದಾಗ ಅದೇ ವರ್ಷ 1867-68ರ ಸಂದರ್ಭದಲ್ಲಿ ಕೇವಲ ಎಷ್ಟಿತ್ತು ಕೇಳಿದ್ರೆ 20 ರೂಪಾಯಿ ಮಾತ್ರ ಆಗಿತ್ತು. ಸೊ ಮೊದಲ ವ್ಯಕ್ತಿ ಬಡತನವನ್ನು ಅಳೆದವರು. ತದನಂತರ 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ, ನೆಹರೂರವರ ಅಧ್ಯಕ್ಷತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ, ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಒಂದನ್ನು ರಚನೆ ಮಾಡ್ತಾರೆ. ನೆಹರೂರವರಿಗೆ ಹೇಳ್ತಾರೆ ಒಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಡತನಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡುವಂತೆ. ಆಗ ನೆಹರೂರವರು ವರದಿ ಕೊಟ್ಟಿದ್ದು 1948, ಅವರು ಸಮಿತಿ ರಚನೆ ಮಾಡಿಕೊಂಡಿದ್ದು 38, ವರದಿ ಕೊಟ್ಟಿದ್ದು 48. ಆ ವರದಿನಲ್ಲಿ ಏನಂತ ಹೇಳಿದ್ರು, ಓಕೆ, ತಿಂಗಳಿಗೆ ಆಗಿನ ಸಂದರ್ಭದಲ್ಲಿ ತಿಂಗಳಿಗೆ 15ರಿಂದ 20 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ನಮ್ಮ ಭಾರತೀಯರ ಒಂದು ಜೀವನ ಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ 15ರಿಂದ 20 ರೂಪಾಯಿ ಮಾತ್ರ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದರ ಮೂಲಕ ಬಡತನ ರೇಖೆಯನ್ನು ಅವರು ಸೂಚಿಸ್ತಾರೆ 15ರಿಂದ 20. ಹಿಂದಕ್ಕೆ ಹೋದ್ರೆ ವರ್ಷಕ್ಕೆ 16ರಿಂದ 35 ರೂಪಾಯಿ, ಅದು ದಾದಾಬಾಯಿ ನವರೋಜಿ ಹೇಳಿದ್ದು 1867-68. ಫೈನಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಬಾಂಬೆ ಯೋಜನೆ, ಓಕೆ, ಬಾಂಬೆ ಯೋಜನೆ ಒಟ್ಟು 8 ಜನ ಕೈಗಾರಿಕೋದ್ಯಮಿಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಯೋಜನೆ. ಎ ಬ್ರೀಫ್ ಮೆಮೊರಂಡಮ್ ಆಫ್ ಔಟ್ಲೈನಿಂಗ್, ಓಕೆ, ಎ ಬ್ರೀಫ್ ಮೆಮೊರಂಡಮ್ ಔಟ್ಲೈನಿಂಗ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಫಾರ್ ಇಂಡಿಯಾ ಅನ್ನುವಂಥದ್ದು ಅದರ ಪೂರ್ಣ ಹೆಸರು. JRD ಟಾಟಾ, GD ಬಿರ್ಲಾದಂಥ ಸುಮಾರು 8 ಜನ ಕೈಗಾರಿಕೋದ್ಯಮಿಗಳು ಸೇರಿಕೊಂಡು ಈ ಒಂದು ಪ್ಲಾನ್ ಮಾಡಿರ್ತಾರೆ. ಆಕ್ಚುಲಿ 15 ವರ್ಷಗಳಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯ ಎರಡನ್ನೂ ಕೂಡ 3 ಪಟ್ಟು ಟ್ರಿಪಲ್ ಮಾಡಬೇಕು, 3 ಪಟ್ಟು ಅದನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯೋಜನೆ ಮಾಡಿರ್ತಾರೆ. ಬಟ್ ತಕ್ಷಣಕ್ಕೆ ಆ ಯೋಜನೆ ಬರಲ್ಲ. ಅದರ ನಂತರದ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅದರ ಅಂಶಗಳನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ಕೋತೀವಿ. ಸೊ ಈ ಒಂದು ಬಾಂಬೆ ಯೋಜನೆಯ ಪ್ರಕಾರ ನಾವು ನೋಡೋದಾದರೆ ಪ್ರತಿ ವರ್ಷಕ್ಕೆ ಭಾರತೀಯರ ಆಗಿನ ತಲಾವಾರು ಖರ್ಚೆಷ್ಟಿರ್ತದೆ ಅಂದ್ರೆ 75 ರೂಪಾಯಿ. ಇವ್ರ ಪ್ರಕಾರ 75 ರೂಪಾಯಿ. ಸೊ ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಸಾಕಷ್ಟು ನಾವು ಬಡತನವನ್ನು ಅಳೆಯುವಂಥ ಪ್ರಯತ್ನ ಮಾಡಿದ್ವಿ. ಸ್ವಾತಂತ್ರ್ಯ ನಂತರ ಇಲ್ಲಿ ಬಡತನದ ಅಂದಾಜು ಮಾಡಿದ ಕೆಲವು ಕಮಿಟಿಗಳಿವೆ, ನೀವು ನೋಡ್ಕೋಬಹುದು. ಓಕೆ, ದಂಡೇಕರ್ ಸಮಿತಿ ಇದೆ, ದಂಡೇಕರ್ ಅಂಡ್ ರಾತ್, YK ಅಲಗ್, ಲಕ್ ಧವಲ್, ತಂಡೋಲ್ಕರ್ ಎಕ್ಸ್ಪರ್ಟ್ ಗ್ರೂಪ್ಸ್, ರಂಗರಾಜನ್. ರೀಸೆಂಟ್ ಆಗಿ ನಾವು ಅರವಿಂದ್ ಪನಗರಿಯ ಎಕ್ಸ್ಪರ್ಟ್ ಗ್ರೂಪ್ಸ್ ಅನ್ನು ಕೂಡ ನೋಡ್ತಾ ಹೋಗ್ತೀವಿ. ಓಕೆ, ಆದರೆ ಇವುಗಳ ಬಗ್ಗೆ ನಾವು ಯಾವುದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ, ಸಬ್ಜೆಕ್ಟ್ ಹೇಳುವಾಗ ಮುಂದೆ ನೋಡಿದ್ರಾಯ್ತು, ಜಸ್ಟ್ ಕರೆಂಟ್ ಅಫೇರ್. ಬಟ್ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಭಾರತದಲ್ಲಿ ಪಾವರ್ಟಿ ಲೈನ್ ಏನಿದೆ, ಈ ಪಾವರ್ಟಿ ಲೈನ್ ಅನ್ನ ಫಸ್ಟ್ ಟೈಮ್ ಹೇಳಿದ್ದೆ ಈ YK ಅಲಗ್. ಸೊ ಕಿಲೋ ಕ್ಯಾಲೋರಿ ಆಹಾರದ ಮೇಲೆ ಇವರು ಪಾವರ್ಟಿ ಲೈನ್ ಅನ್ನ ಅಳಿತಾರೆ. ಸೊ ಇದಿಷ್ಟು ನಮಗೆ ನೀತಿ ಆಯೋಗ ಬಿಡುಗಡೆ ಮಾಡಿದ ಬಹು ಆಯಾಮಗಳ ಬಡತನ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಅದರ ಜೊತೆಗೆ ಬಡತನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಓಕೆ, ಮುಂದುವರೆದ ನಾವು ನೋಡ್ತಾ ಹೋಗೋಣ. ಪಾವರ್ಟಿಗೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು ಲಕ್ ಧವಲ್ ಕಮಿಟಿದು, ನಂತರ ತಂಡೋಲ್ಕರ್ ಕಮಿಟಿ, ನಂತರ ರಂಗರಾಜನ್ ಕಮಿಟಿದೆಲ್ಲ ಎಸ್ಟಿಮೇಷನ್ ಇದೆ, ನೀವು ನೋಡ್ಕೊಳ್ರಿ. ಓಕೆ, ಸದ್ಯಕ್ಕೆ ಇದರ ಬಗ್ಗೆ ನಾವು ಹೆಚ್ಚಿಗೆ ಹೇಳೋದು ಬೇಡ. ಎಸ್, ಈಗ ಪ್ರಮುಖವಾದ ಮತ್ತೊಂದು ಆರ್ಥಿಕತೆ ವಿಚಾರ, ಎರಡನೇ ವಿಚಾರ BRI. ಏನಿದು BRI? ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ದಟ್ ಇಸ್ ಕಾಲ್ಡ್ BRI. ಇದೊಂದು ಒಪ್ಪಂದ. ಆಕ್ಚುಲಿ ಈ ಒಪ್ಪಂದದಿಂದ ರೀಸೆಂಟ್ ಆಗಿ ಇಟಲಿ ಎನ್ನುವಂಥ ದೇಶ ಹೊರಗೆ ಬಂದಿದೆ. ಮೊದಲು ಒಪ್ಪಿಗೆಗೆ ಸಹಿ ಹಾಕಿದವರು ಇವರೇ, ಈಗ ಹೊರಗೆ ಬಂದವರು ಇವರೇ. ಗೊತ್ತಿರಲಿ, ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಓಕೆ, ಇವತ್ತು ಆ ಒಂದು ಕಾರ್ಯಕ್ರಮದಿಂದ ಅಥವಾ ಒಂದು ಯೋಜನೆಯಿಂದ ಇಟಲಿ ಹೊರಗೆ ಬಂದಿದೆ. ಅದಕ್ಕೆ ಇಟಲಿ ಹೇಳ್ತಿದೆ ಕಾರಣ ಏನಪ್ಪಾ ಅಂದ್ರೆ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪಿಯನ್ ಯೂನಿಯನ್ಗಳು ಯಾವಾಗ ಇವು BRIಗೆ ಸೇರಿದು ಅವತ್ತಿನಿಂದ ಒತ್ತಡ ಹೆಚ್ಚಾಗ್ತಿದೆ, ಅದರ ಪರಿಣಾಮ ನಾನು ಹೊರಗೆ ಬರಲಿಕ್ಕೆ ಮನಸ್ಸು ಮಾಡಿದ್ದೀನಿ ಅಂತ. ಸೊ ಸಾಕಷ್ಟು ಏನಪ್ಪಾ ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಆರ್ಥಿಕತೆಯನ್ನ ಚೀನಾದ ಮೇಲೆ ಅವಲಂಬನೆ ಆಗ್ಲಿಕ್ಕೆ ಬಿಡಬಾರ್ದು ಅನ್ನೋದು ಎರಡನೇ ಪಾಯಿಂಟ್. ಚೀನಾದ ಮೇಲೆ ನಾವು ಅವಲಂಬನೆ ಆಗಬಾರ್ದು, ಹಾಗಾಗಿ ಹೊರಗೆ ಬರಬೇಕಿರುವಂಥದ್ದು. ನಂತರ ಉಕ್ರೇನ್ ಯುದ್ಧದ ಪರಿಣಾಮ. ಸೊ ಪುಟಿನ್, ನಮಗೆಲ್ಲ ಗೊತ್ತಿರುವ ಹಾಗೆ
ರಷ್ಯಾದೊಂದಿಗೆ ಚೀನಾದ ಯಾವ ರೀತಿ ಹೊಂದಾಣಿಕೆ ನಡೀತಿದೆ ಅದು ಕೂಡ ಇಲ್ಲಿ ಒಂದು ಕಾರಣ. ಜಸ್ಟ್ ರೀಸನ್ಸ್ ನೋಡ್ತಾ ಹೋಗೋದು. ಓಕೆ, ಎಸ್. ಅದು ಅಷ್ಟೇ ಅಲ್ಲದೆ ನಾವು ಈಗಾಗಲೇ ನೋಡಿರುವಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 2017ರಲ್ಲಿ ಶ್ರೀಲಂಕಾ ಚೀನಾದಿಂದ ಸಾಲ ತೆಗೆದುಕೊಂಡು ಆ ಸಾಲವನ್ನು ಕಟ್ಲಿಕ್ಕೆ ಆಗದೆ ಫೈನಲಿ ತನ್ನ ಬಂದರನ್ನೇ ಕೊಡುವಂತ ಒಂದು ಏನಂತೀವಿ ಅದಕ್ಕೆ ಗೋಜಿಗೆ ಬೀಳಬೇಕಾಯಿತು. ಹಾಗಾಗಿ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡು ಕೊನೆಗೆ ಇಟಲಿಗ ಹೊರಗೆ ಬಂದಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದ್ದಾದ್ರೂ ಯಾವಾಗ? 2013 ಇದು ಸ್ಟಾರ್ಟ್ ಆಗಿದ್ದು. ಗೊತ್ತಿರಲಿ, ಯುರೋಪ್ನ ರೋಮ್ನಿಂದ ಓಕೆ ಏಷ್ಯಾದ ಚೀನಾಕ್ಕೆ ಮತ್ತು ಅಲ್ಲಿಂದ ಪ್ರಾಚೀನ ವ್ಯಾಪಾರ ಮಾರ್ಗ, ಸೊ ಇದನ್ನ ಆಕ್ಚುಲಿ ಸಿಲ್ಕ್ ರೂಟ್ ಅಂತ ಕರಿತೀವಿ. ಇಷ್ಟು ಪ್ರದೇಶವನ್ನ ಇದು ಆವರಿಸಿಕೊಳ್ಳುತ್ತೆ. ಪ್ರೆಸೆಂಟ್ ಇನ್ಕ್ಲೂಡಿಂಗ್ ಚೀನಾ 151 ಮೆಂಬರ್ಸ್ ಇದ್ದಾರೆ. ಇದಕ್ಕೆ 151 ಜನ ಇದಕ್ಕೆ ಸದಸ್ಯರಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ಆತ್ಮೀಯರೇ. ಸೊ ಇದಿಷ್ಟು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಯಾಕೆ ಹೇಳ್ತಿದ್ದೀರಿ ಇಷ್ಟೇ, ಇದಕ್ಕೆ ಬಗ್ಗೆ ಹೆಚ್ಚಿಗೆ ಯಾಕೆ ಹೇಳ್ತಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಒಂದು ಇಶ್ಯೂ ತಗೊಂಡು ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಅಂತದ್ರ ಬಗ್ಗೆ ಜಸ್ಟ್ ಇಟಲಿ ಯಾಕೆ ಹೊರಗೆ ಬಂತು ಅನ್ನೋ ರೀಸನ್ಸ್ ರೀಸೆಂಟ್ ಆಗಿ ಅಷ್ಟೇ, ಯಾಕಂದ್ರೆ ಅದು ಶುರುವಾಗಿ 2013 ಹಾಗಾಗಿ. ಓಕೆ, ಆದ್ರೆ ಭಾರತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟರೆ ತಂದೆ ಆದಂತ ಒಂದು ಹೊಸ ಯೋಜನೆಯನ್ನು ಹಾಕೊಂಡ್ಬಿಟ್ಟಿದೆ, ರೈಟ್? ಮತ್ತೆ ಭಾರತ ಇದನ್ನು ಯಾಕೆ ವಿರೋಧ ಮಾಡುತ್ತೆ? ಇಟಲಿ ಹೊರಗೆ ಬಂದಿರೋದು ಒಂದಾದ್ರೆ ಭಾರತ ವಿರೋಧ ಮಾಡ್ತಿರೋದು ಇನ್ನೊಂದು, ಮತ್ತು ತಂದೆ ಆದ ಸ್ವಂತ ಪ್ರಾಜೆಕ್ಟ್ ಮಾಡ್ತಿರೋದು ಎರಡನೇದು. ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ ಆಗಿದೆ. ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್. ಓಕೆ, ಚೀನಾ ಅಂಡ್ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಆದ್ರೆ ಈ ಎಕನಾಮಿಕ್ ಕಾರಿಡಾರ್ ಅವ್ರು ಮಾಡ್ಕೊಂಡಿದ್ದು ನಮಗೇನು ಸಮಸ್ಯೆ ಇಲ್ಲ. ಆದ್ರೆ ಸಮಸ್ಯೆ ಇರೋದೇನಪ್ಪಾ ಅಂತಂದ್ರೆ ಇಲ್ಲಿ ಪಾಕಿಸ್ತಾನದ ಗ್ವಾದಾರ್ ಬಂದರಿನೊಂದಿಗೆ ಪಾಕಿಸ್ತಾನದ ಏನ್ ಪ್ರದೇಶ ಅವ್ರು ಕರ್ಕೊಳ್ತಿದ್ದಾರೆ. ಇವತ್ತು ಸುದ್ದಿಗಳು ತುಂಬಾ ಇದೆ. POK ಅಂತ ನಾವು ಹೇಳ್ತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ರೀಸನ್ ಒಳಗೆ ಅಂದ್ರೆ ಆ ಪ್ರದೇಶದಲ್ಲಿ ಇದು ಹೋಗ್ತಿರೋದ್ರಿಂದ ನಮಗೂ ಒಂದಷ್ಟು ಇರುಸು ಮುರುಸಿದೆ. ಬರಬಾರ್ದಲ್ಲ ನಮ್ಗೆ ಕೇಳಿದೆ. ಸೊ ಆಕ್ಚುಲಿ ಅದು ಇನ್ನು ಡಿಸ್ಪ್ಯೂಟ್ ಒಳಗಿರ್ತಕ್ಕಂಥ ಪ್ಲೇಸ್ POK ಅವ್ರು ಕ್ಲೇಮ್ ಮಾಡ್ತಾರೆ ಅವ್ರು ನಮ್ದು ಅಂತ. ಸೊ ಆಕ್ಚುಲಿ ಇಟ್ಸ್ ಇಂಡಿಯನ್ ಟೆರಿಟರಿ, ಭಾರತದ ಭೂಪ್ರದೇಶ. ಹಾಗಾಗಿ ಭಾರತ ಅದ್ರ ಬಗ್ಗೆ ಒಂದಿಷ್ಟು ವಿಷಾದ ವ್ಯಕ್ತಪಡಿಸುತ್ತೆ. ಅಲ್ಲಿ ಹೋಗಬಾರ್ದು, ಹೋಗಿದೆ ಅಂತೇಳಿ ನಾವು ಅದರಿಂದ ದೂರಿದ್ದೀವಿ. ಅದಕ್ಕೆ ಪರ್ಯಾಯವಾಗಿ, ಸೊ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಭಾರತ IMEEC ಓಕೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅನ್ನುವಂತ ನೂತನ ಒಂದು ಯೋಜನೆಯನ್ನು ಅಪ್ ಟು ಅಮೆರಿಕದವರೆಗೆ, ಏಷ್ಯಾದಿಂದ ಹಿಡ್ಕೊಂಡು ಯುರೋಪ್ ನೆಕ್ಸ್ಟ್ ಅಮೆರಿಕದವರೆಗೆ ಅಲ್ಲಿ ಹೋಗ್ತಕ್ಕಂಥ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ರೀಸೆಂಟ್ ಆಗಿ G20 ಸಮಿಟ್ ಒಳಗಡೆಗೆ ದೆಹಲಿಯಲ್ಲಿ ಇದಕ್ಕೆ ಒಪ್ಪಿಗೆ ಕೂಡ ಕೊಡಲಾಯಿತು. ಓಕೆ, ಜಸ್ಟ್ ಅಲ್ಟರ್ನೇಟಿವ್ ಹೇಳ್ತಿದೀವಿ, ಕಂಪ್ಲೀಟ್ ಆ ಪ್ರೋಗ್ರಾಮ್ ಬಗ್ಗೆ ಅಥವಾ ಯೋಜನೆ ಬಗ್ಗೆ ನಾ ಹೇಳ್ತಿಲ್ಲ. ಜಸ್ಟ್ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಏನ್ ತಂದಿವಿ. ಓಕೆ, G20 ಸಮಿಟ್ ಒಳಗಡೆಗೆ ಈ ಒಂದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ IMEEC ಅನ್ನುವಂಥ ನೂತನ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದ್ವಿ. ಸೊ ಅದಕ್ಕೆ ಅವತ್ತಿನ ದಿನ ಇಂಡಿಯಾ, ಸೌದಿ ಅರೇಬಿಯಾ, UAE, ಫ್ರಾನ್ಸ್, ಜರ್ಮನಿ, ಇಟಲಿ, ಯುರೋಪಿಯನ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಇವರೆಲ್ಲರೂ ಕೂಡ ಅವತ್ತಿನ ದಿನ ಸಹಿ ಮಾಡಿದಂಥವ್ರು. ಸೊ ಹೀಗೆ ನಾವು ಇವತ್ತು ಅವರಿಗಿಂತ ದೊಡ್ಡದಾದ ಒಂದು ಅಲ್ಟರ್ನೇಟಿವ್ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಶುರುವಂತ ಆಗಿದೆ, ಮುಂದುವರೆದದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಜಸ್ಟ್ ಅದಕ್ಕೆ ಅಲ್ಟರ್ನೇಟಿವ್ ಅಂತ ನಾವೀಗ ಒಂದು ತೋರಿಸಿದ್ವಿ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಅಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಭಾರತ ಮಾಡಿರ್ತಕ್ಕಂಥದ್ದು IMEEC. ನೆಕ್ಸ್ಟ್ ಮತ್ತೊಂದು ವಿಚಾರಕ್ಕೆ ಬರೋಣ. ಸುದ್ದಿ ಒಳಗಿರುವಂಥದ್ದು ಏನ್ ಸುದ್ದಿ ಅಂತ ಹೇಳಿದ್ರೆ, ಭಾರತ 2047 ಹೊತ್ತಿಗೆ ಒಟ್ಟು 35,000 ಕೋಟಿ ರೂಪಾಯಿಯನ್ನ ಈ ವಾಟರ್ ವೇಸ್ಗಳಲ್ಲಿ, ಜಲಮಾರ್ಗಗಳಲ್ಲಿ ಅದನ್ನು ಹೂಡಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಅದು ಹೇಳ್ಕೊಂಡಿದೆ ಕೂಡ ಭಾರತ ಸರ್ಕಾರ. 2047 ಹೊತ್ತಿಗೆ ನಾವು ಒಂದು 35,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೂಡಿಕೆ ಮಾಡ್ತೀವಿ ಅಂದ್ರೆ ವಾಟರ್ ವೇಸ್, ಜಲಮಾರ್ಗಗಳಲ್ಲಿ. ಓಕೆ, ಜಲಮಾರ್ಗ ಜಾಲಗಳನ್ನ ಅದಕ್ಕಾಗಿ ನಾವು ಬಿಲ್ಟ್ ಮಾಡೋರಿದ್ದೀವಿ. ಓಕೆ, ಇಲ್ಲಿ ವಾಟರ್ ವೇಸ್ ನೆಟ್ವರ್ಕ್ ಗಳನ್ನ ಬಿಲ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಸರ್ಕಾರ ಈ ಒಂದು ಉದ್ದೇಶದಿಂದ ಒಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟಿದೆ. ಭಾರತ ಸರ್ಕಾರ 2016ರಲ್ಲಿ ರಾಷ್ಟ್ರೀಯ ಜಲಮಾರ್ಗ ಕಾಯ್ದೆ, ನ್ಯಾಷನಲ್ ವಾಟರ್ ವೇ ಆಕ್ಟ್ ಅನ್ನ ತಂದಿದೆ. ಅದರ ಅಡಿಯಲ್ಲಿ ಒಟ್ಟು 111 ರಾಷ್ಟ್ರೀಯ ಈ ಜಲಮಾರ್ಗಗಳನ್ನು ನಾವು ಗುರುತಿಸಿದ್ದೇವೆ. ಒಟ್ಟು 111 ರಾಷ್ಟ್ರೀಯ ಜಲಮಾರ್ಗಗಳನ್ನು ಗುರುತಿಸಿದ್ದೀವಿ. ಅದರಲ್ಲಿ ಪ್ರಸ್ತುತ 13 ಜಲಮಾರ್ಗಗಳು ಕಾರ್ಯನಿರ್ವಹಿಸ್ತಾ ಇವೆ. ಎಷ್ಟು? 13.
ಗೊತ್ತಿರಲಿ, ರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಎಲ್ಲಾ ತರದ ಸರಕುಗಳು ಮತ್ತು ಕ್ರೂಸ್, ರೀಸೆಂಟ್ ಆಗಿ ನಿಮಗೆ ಗೊತ್ತಿರ್ಬೋದು ಗಂಗಾ ವಿಲಾಸ್ ಕ್ರೂಸ್ ಸ್ಟಾರ್ಟ್ ಆಗಿದ್ದು ಗೊತ್ತಿರ್ಬೋದು, ಅಥವಾ ಇಂಡಿಯಾ ಶ್ರೀಲಂಕಾ ಒಂದು ದೋಣಿ ಸೇವೆ ಸ್ಟಾರ್ಟ್ ಆಗಿದ್ದು, ಅವನ್ನ ನೆನಪು ಮಾಡ್ಕೊಳ್ಳಿ. ಮತ್ತೆ ಮುಂದಕ್ಕೆ ನೋಡ್ತಾ ಹೋಗ್ತೀವಿ ನಾವು ಒಂದೊಂದು ಪಾರ್ಟ್ ಅಲ್ಲಿ ಒಂದೊಂದು. ಓಕೆ, ಸೊ ಸರಕುಗಳಿರ್ಬೋದು ಅಥವಾ ಕ್ರೂಸ್ಗಳ ಮೂಲಕ ನಾವು ಹೀಗೆ ಪ್ಯಾಸೆಂಜರ್ಸ್ ಅಥವಾ ಪ್ರವಾಸಿಗರನ್ನ ಕೊಂಡೊಯ್ಯುವಂತ ಪ್ರಯತ್ನ ಈ ರೀತಿಯಾಗಿ ಮಾಡ್ತಾ ಹೋಗ್ತೀವಿ ಜಲಮಾರ್ಗಗಳಲ್ಲಿ. ಸೊ ಜಲಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಭಾರತ ಸರ್ಕಾರ ಒಂದು ಪೋರ್ಟಲ್ ಅನ್ನು ಕೂಡ ತಂದಿದೆ. ಆ ಪೋರ್ಟಲ್ ಹೆಸರೇನಪ್ಪ ಅಂದ್ರೆ ಪಾನಿ. ಓಕೆ, ಪಾನಿ ಅಂದ್ರೆ ಪೋರ್ಟಲ್ ಫಾರ್ ಅಸೈಟ್ ಅಂಡ್ ನ್ಯಾವಿಗೇಷನ್ ಇನ್ಫಾರ್ಮೇಶನ್, ದಟ್ ಇಸ್ ಕಾಲ್ಡ್ ಪಾನಿ. ಪಾನಿ ಮೀನ್ಸ್ ವಾಟ್? ಪೋರ್ಟಲ್ ಫಾರ್ ಅಸೈಟ್ ಅಂಡ್ ನ್ಯಾವಿಗೇಷನ್ ಇನ್ಫಾರ್ಮೇಶನ್. ಪೋರ್ಟಲ್ ಫಾರ್ ಅಸೈಟ್ ಅಂಡ್ ನ್ಯಾವಿಗೇಷನ್ ಇನ್ಫಾರ್ಮೇಶನ್ ಅನ್ನುವಂಥದ್ದು. ಸೊ ಇದೊಂದು ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಈ ಪೋರ್ಟಲ್ ಒಟ್ಟು ಜಲಮಾರ್ಗಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗೆ ಸಂಬಂಧಪಟ್ಟಿದೆ. ಆತ್ಮೀಯರೇ, ಹಾಗಿದ್ರೆ ಭಾರತದಲ್ಲಿ 111 ಜಲಮಾರ್ಗಗಳ ಪೈಕಿ ಪ್ರಸ್ತುತ 13 ನಡೀತಾ ಇದೆ ಅಥವಾ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ವಿ. ಹಾಗಾದ್ರೆ ಅತಿ ದೊಡ್ಡ ಭಾರತದ ಅಥವಾ ಅತಿ ಉದ್ದದ ಭಾರತದ ರಾಷ್ಟ್ರೀಯ ಜಲಮಾರ್ಗ ಯಾವುದು? ಒಟ್ಟು 1620 ಕಿಲೋಮೀಟರ್ ಉದ್ದದ ಯಾವ್ದಪ್ಪ ಅಂತಂದ್ರೆ ಹಲ್ದಿಯಾ ಅಲಹಾಬಾದ್ ಜಲಮಾರ್ಗ. ಆಕ್ಚುಲಿ ಅಲಹಾಬಾದ್ ಅನ್ನೋ ಹಾಗಿಲ್ಲ, ಪ್ರೆಸೆಂಟ್ ಅದನ್ನ ಪ್ರಯಾಗ್ರಾಜ್, ಹಲ್ದಿಯಾ ಪ್ರಯಾಗ್ರಾಜ್ ರಾಷ್ಟ್ರೀಯ ಜಲಮಾರ್ಗವನ್ನು ನಾವು ನೋಡ್ತೀವಿ, ಅತಿ ಉದ್ದದು. ಓಕೆ, 1986ರಲ್ಲಿ ಸ್ಥಾಪನೆಯಾಗಿದ್ದು. ಸೊ ಇದೇ ಭಾರತದ ಮೊದಲು ಮತ್ತು ಇದೇ ಅತಿ ಉದ್ದದು. ಓಕೆ, ಯಾವ್ದಿದು? ಹಲ್ದಿಯಾ ಪ್ರಯಾಗ್ರಾಜ್. ಸೊ ಗಂಗಾ, ಭಾಗೀರಥಿ, ಹೂಗ್ಲಿ ನದಿಯ ಮೇಲೆ ಇದು ಏನಪ್ಪಾ ಅಂತ ಹೇಳಿದ್ರೆ ತನ್ನ ಈ ವಾಟರ್ ವೇಯನ್ನ ನಿರ್ಮಿಸಿಕೊಂಡಿದೆ, ಜಲಮಾರ್ಗವನ್ನ ನಿರ್ಮಿಸಿಕೊಂಡಿದೆ. ಎಷ್ಟು ರಾಜ್ಯಗಳಲ್ಲಿ? ಉತ್ತರ ಪ್ರದೇಶ್, ಬಿಹಾರ್, ಓಕೆ, ನಂತರ ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಟ್ಟು 4 ರಾಜ್ಯಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಒಟ್ಟು 4 ರಾಜ್ಯಗಳಲ್ಲಿ. ಓಕೆ, ಸೊ ಹೀಗೆ ನಾವು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚು ನಮಗೆ ಕಂಡು ಬರೋದು ಮಹಾರಾಷ್ಟ್ರದಲ್ಲಿ. ಪ್ರೆಸೆಂಟ್ 4 ಇದೆ. ಮಹಾರಾಷ್ಟ್ರದಲ್ಲಿ 4 ರಾಷ್ಟ್ರೀಯ ಜಲಮಾರ್ಗಗಳು ನೋಡ್ತಾ ಹೋಗ್ತೀವಿ. ಓಕೆ, ಅಲ್ಲಿ ನ್ಯಾಷನಲ್ ವಾಟರ್ ವೇಸ್ 10, ನ್ಯಾಷನಲ್ ವಾಟರ್ ವೇ 83, ಓಕೆ, ನ್ಯಾಷನಲ್ ವಾಟರ್ ವೇಸ್ 85, ನ್ಯಾಷನಲ್ ವಾಟರ್ ವೇಸ್ 91. ಸೊ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಸ್ಲೈಡ್ಸ್ ಇದೆ, ನೀವು ನೋಡ್ಕೋಬಹುದು. ಎಲ್ಲವನ್ನು ನಾವು ಇಲ್ಲಿ ಹೇಳಿಕ್ಕಾಗಲ್ಲ, ಜಿಕೆ ಜಸ್ಟ್ ಕರೆಂಟ್ ಅಫೇರ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ನೋಡ್ತಾ ಹೋಗೋಣ. ಆದ್ಮೇಲೆ ಸೊ ಲಾಂಗೆಸ್ಟ್ ನ್ಯಾಷನಲ್ ವಾಟರ್ ವೇ, ಓಕೆ, ದಟ್ ಈಸ್ ಹಲ್ದಿಯಾ ಅಂಡ್ ಪ್ರಯಾಗ್ರಾಜ್, ಇಸ್ ಅಬೌಟ್ 1620 ಕಿಲೋಮೀಟರ್ ಆಫ್ ಲಾಂಗ್. ಒಂದು ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಇದೆ. ಟೋಟಲಿ ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಅಂಡ್ ವೆಸ್ಟ್ ಬೆಂಗಾಲ್ 4 ಸ್ಟೇಟ್ಗಳಲ್ಲಿ ಇದು ಹೋಗುತ್ತೆ. ಓಕೆ, ನಾವು ಹಾಗಾದ್ರೆ ಇದರಲ್ಲಿ ಶಾರ್ಟೆಸ್ಟ್ ಯಾವ್ದಿರ್ಬೋದು? ನಿಮಗೆ ಇಲ್ಲಿ ಡಾಟಾ ಕೊಟ್ಟಿದ್ದೀನಿ, ಜಸ್ಟ್ ನೀವು ನೋಡ್ಕೊಳ್ಳಿಕ್ಕೆ ಸಿಗತ್ತೆ. 50 ಇದೆ, 170 ಇದೆ, 41 ಕಿಲೋಮೀಟರ್ ಇದೆ. ಸೊ ಇದರಲ್ಲಿ 31 ಇದು ಶಾರ್ಟೆಸ್ಟ್. ಓಕೆ, ರಾಜ್ಪುರಿ ಕ್ರಿಕ್ ಅಂತ ಹೇಳ್ತೀವಿ. ಶಾರ್ಟೆಸ್ಟ್ ವಾಟರ್ ವೇ ಅಂತಂದ್ರೆ 31 ಕಿಲೋಮೀಟರ್ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಅಲ್ಲಿ ಮಹಾರಾಷ್ಟ್ರ. ಓಕೆ, ಚಲೋ ಠೀಕೆ, ಮುಂದೆ ಹೋಗೋಣ. ಇಲ್ಲಿ ಒಂದು ಜಸ್ಟ್ ನಿಮಗೆ ಕಂಪ್ಯಾರಿಸನ್ ಇದೆ. ಯಾಕೆ ವಾಟರ್ ವೇಗೆ ಸರ್ಕಾರ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದೆ ನೋಡಿ. ಪ್ರಶ್ನೆ ಹೇಗ್ ಬೇಕೋ ಕೇಳೋದಿಲ್ಲ. ನಾವು ಹೇಳ್ತಿರ್ತೀವಿ ಎಲ್ಲಿಂದನೂ ಹೋಗಿ ಕೇಳಿದಾರಿ, ಇಷ್ಟು ಡೀಪ್ ಕೇಳಿದಾರಿ, ಅವ ಎಲ್ಲಿಂದ ಕೇಳೋದಿಲ್ಲ. 35,000 ಕೋಟಿಯನ್ನ ಭಾರತ ಸರ್ಕಾರ ವಾಟರ್ ವೇಗೆ ಇನ್ವೆಸ್ಟ್ ಮಾಡ್ಬೇಕಂತ ಪ್ರಯತ್ನ ಪಡ್ತಿದೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ರೀಸನ್ ಇದೆ ಅಲ್ವಾ? ಸೊ ಆ ರೀಸನ್ ಏನಂತ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ 1 ಲೀಟರ್ ಇಂಧನವನ್ನು ನಾವು ಬಳಕೆ ಮಾಡಿಕೊಂಡ್ರೆ 24 ಟನ್ ಅನ್ನ ಇಲ್ಲಿ ಎಲ್ಲಿಪ್ಪ ಅಂತ ಹೇಳಿದ್ರೆ ರಸ್ತೆ ಒಳಗಡೆಗೆ, 95 ಟನ್ ಅಷ್ಟನ್ನು ನಾವು ಎಲ್ಲಿ ಅಂತ ಹೇಳಿದ್ರೆ ರೈಲಿನಲ್ಲಿ, ಇನ್ನು ಉಳಿದಂತೆ 215 ಟನ್ ಅನ್ನು ನಾವು ವಾಟರ್ ವೇ, ಓಕೆ, ಇನ್ಲ್ಯಾಂಡ್ ವಾಟರ್ ವೇನಲ್ಲಿ ತಗೊಂಡು ಹೋಗ್ತೀವಿ. ಅಂದ್ರೆ ಆಕ್ಚುಲಿ ನಮಗಿಲ್ಲಿ ಗೊತ್ತಾಗೋದೇನಪ್ಪಾ ಅಂತ ಹೇಳಿದ್ರೆ ರಸ್ತೆ ನಂತರ ರೈಲು ಇವೆರಡಕ್ಕಿಂತಲೂ ಹೆಚ್ಚಾಗಿ ಅತಿ ಹೆಚ್ಚು ಸಾಮರ್ಥ್ಯ ಭರಿತವಾಗಿ ನಾವು ಸರಕುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ನಮಗೆ ಅವಕಾಶ ಇರುವಂಥದ್ದು ವಾಟರ್ ವೇ. ಆ ಕಾರಣಕ್ಕಾಗಿ ಸೊ ಅತಿ ಹೆಚ್ಚು ನಾವು ಎಲ್ಲಿ ಸಾಗಿಸಬಹುದು ಅಂದ್ರೆ ವಾಟರ್ ವೇದಲ್ಲಿ. ಆ ಕಾರಣಕ್ಕಾಗಿ ಸರ್ಕಾರ ಇವತ್ತು ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದಾಗಿದೆ. ಇಲ್ಲಿ ನೀವು ನೋಡ್ಬೋದು ಏನಪ್ಪಾ ಅಂತಂದ್ರೆ ರೈಲ್ವೆ ಅಂದ್ರೆ 1 ಕಿಲೋಮೀಟರ್ ಸಾಗಿಸ್ಲಿಕ್ಕೆ ಎಷ್ಟು ಹಣ ಖರ್ಚಾಗತ್ತೆ ಅಂತಂದ್ರೆ ರೈಲ್ವೆಗೆ 1.36 ರೂಪೀಸ್, ಹೈವೇಗಳಲ್ಲಿ 2.50 ಅಂದ್ರೆ 2.5 ರೂಪಾಯಿ. ಆದ್ರೆ ವಾಟರ್ ವೇ ನಾವು ಬಂದ್ರೆ 1 ರೂಪಾಯಿ 6 ಪೈಸೆ ಬರೆ, ಇಷ್ಟು ಮಾತ್ರ ಖರ್ಚಾಗತ್ತೆ. ಹಾಗಾಗಿ ಅದು ಎಲ್ಲದಕ್ಕಿಂತನೂ ಉತ್ತಮ ಅನ್ನುವಂಥದ್ದು, ಜಲ ಸಾರಿಗೆ ಉತ್ತಮ ಅನ್ನುವಂಥದ್ದು. ಇದನ್ನ ಭಾರತದಲ್ಲಿ ನೋಡ್ಕೊಂಡು ಹೋಗೋರು ಯಾರ್ರೀ ಅಂತಂದ್ರೆ IWAI, ಓಕೆ, ಇನ್ಲ್ಯಾಂಡ್ ವಾಟರ್ ವೇಸ್ ಅಥಾರಿಟಿ ಆಫ್ ಇಂಡಿಯಾ. ಭಾರತದಲ್ಲಿ ಎಲ್ಲ ಜಲಮಾರ್ಗಗಳನ್ನು ನೋಡ್ಕೊಂಡು ಹೋಗೋದು ಯಾರಪ್ಪ ಅಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ ಅಥಾರಿಟಿ ಆಫ್ ಇಂಡಿಯಾ. ಇದು ಗೊತ್ತಿರ್ಲಿ,
1986ರಲ್ಲಿ ಶುರುವಾದಂಥ ಒಂದು ಸಂಸ್ಥೆ. ಮೋಸ್ಟ್ ಇಂಪಾರ್ಟೆಂಟ್, ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ, ಇದೊಂದು ಶಾಸನಾತ್ಮಕ ಸಂಸ್ಥೆ ಆಗಿರುವಂಥದ್ದು. ಪ್ರೆಸೆಂಟ್ ಇದರ ಹೆಡ್ ಕ್ವಾರ್ಟರ್ ಅಲ್ಲಿ ಕಂಡು ಬರುತ್ತಂದ್ರೆ ಉತ್ತರ ಪ್ರದೇಶದ ನೋಯ್ಡಾ. ಉತ್ತರ ಪ್ರದೇಶದ ನೋಯ್ಡಾ ಎಲ್ಲಿದೆ? ಉತ್ತರ ಪ್ರದೇಶದ ನೋಯ್ಡಾ. ಸೊ ಇದಿಷ್ಟು ನಾವು ನ್ಯಾಷನಲ್ ವಾಟರ್ ವೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡಿದ್ವಿ. ಓಕೆ, ನೀವು ಒಂದು ಬಾರಿ ಈ ಪಿಕ್ಚರ್ ಅನ್ನ ನೀವು ನೋಡ್ಬೋದು. ಸೊ ಇಲ್ಲಿದೆ ನೋಡಿ ನಿಮಗೆ ಅಲಹಾಬಾದ್, ದಟ್ ಇಸ್ ಪ್ರಯಾಗ್ರಾಜ್. ಓಕೆ, ಹಲ್ದಿಯಾ, ಸೊ ಇಲ್ಲಿದೆ. ಸೊ ಲಾಂಗೆಸ್ಟ್ ನ್ಯಾಷನಲ್ ವಾಟರ್ ವೇ ದಿಸ್ ಒನ್ 1609 ಬರ್ದಿದ್ದೀವ ಇಲ್ಲಿ? ಇಲ್ಲಲ್ಲ, 1620 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಫ್ರಮ್ ಪ್ರಯಾಗ್ರಾಜ್. ನಾವ್ ಇಟ್ಸ್ ಕಾಲ್ಡ್ ಪ್ರಯಾಗ್ರಾಜ್, ನಾಟ್ ಅಲಹಾಬಾದ್. ಫ್ರಮ್ ಪ್ರಯಾಗ್ರಾಜ್ ಟು ಹಲ್ದಿಯಾ. ಸೊ ಇಲ್ಲಿಗಿದೆ. ಸೊ ಇಷ್ಟು ಇದು ಲಾಂಗೆಸ್ಟ್ ಅಂತ ನಾವು ಕರಿತೀವಿ. ಹೈಯೆಸ್ಟ್ ಎಲ್ಲಿದೆ ಅಂತ ಹೇಳಿದ್ರೆ 4 ನಮಗೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಮಹಾರಾಷ್ಟ್ರ. ಸೊ ಇದು ಒಂದು ಪಿಕ್ಚರ್ ನೀವು ನೋಡ್ಕೋಬಹುದು. ಎಸ್, ಮುಂದೆ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಜಲಮಾರ್ಗ ವಿಕಾಸ್ ಪ್ರಾಜೆಕ್ಟ್ ಇದೆ, ಆಮೇಲೆ ಪ್ರಾಜೆಕ್ಟ್ ಅರ್ಥ ಗಂಗಾ ಇದೆ. ರೀಸೆಂಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ 2023 ಒಳಗಡೆಗೆ ಜಲಮಾರ್ಗ ವಿಕಾಸ್ ಪ್ರಾಜೆಕ್ಟ್ ತಂದಿದೆ. ನಾ ಮೊದಲೇ ಹೇಳಿದ್ದೀನಿ, ಯಾವುದೇ ಪ್ರಾಜೆಕ್ಟ್ಗಳ ಬಗ್ಗೆ ಸದ್ಯಕ್ಕೆ ಹೇಳ್ತಿಲ್ಲ, ಸ್ಕೀಮ್ಗಳ ಬಗ್ಗೆ ನಾವು ಲೇಟರ್ ನೋಡ್ತಾ ಹೋಗೋಣ. ಅಂಡ್ ಪ್ರಾಜೆಕ್ಟ್ ಅರ್ಥ ಗಂಗಾ ಅನ್ನುವಂಥದ್ದು ಕೂಡ, ಇವೆರಡೂ ನಮಗೆ ವಾಟರ್ ವೇಸ್ಗೆ ಸಂಬಂಧಪಟ್ಟಂತ ಒಂದು ಪ್ರೋಗ್ರಾಮ್. ಓಕೆ, ಸ್ಕೀಮ್ಸ್ ಬಗ್ಗೆ ನಾವು ಲೇಟರ್ ನೋಡ್ತಾ ಹೋಗೋಣ, ಬಟ್ ಗೊತ್ತಿರಲಿ. ಎಸ್, ನೆಕ್ಸ್ಟ್ ಮುಂದುವರೆದು ಅಂತಾರಾಷ್ಟ್ರೀಯ ರಾಗಿ ವರ್ಷ 2023. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಈ ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಒಂದು ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸಸ್ಯ, ಆಹಾರದ ಪದಾರ್ಥ, ಆಹಾರ ಧಾನ್ಯಗಳ ಒಂದು ವ್ಯವಸ್ಥಿತವಾಗಿ ಭಾರತದಲ್ಲಿ ಇತ್ತು. ಆಕ್ಚುಲಿ ಆಹಾರ ಯಾವ ಮಟ್ಟಕ್ಕಿತ್ತಂತಂದ್ರೆ ಭಾರತೀಯರನ್ನ ಗಟ್ಟಿಗೊಳಿಸಿತ್ತು ಅದು ಆಹಾರ, ಅಷ್ಟು ಸ್ಟ್ಯಾಂಡರ್ಡ್. ಇವತ್ತು ಕೆಲವು ಹೆಸರುಗಳು ಹೇಳಿದ್ರೆ ನಮಗೆ ನೆನಪು ಆಗ್ಲಿಕ್ಕಿಲ್ಲ ಅಥವಾ ಗೊತ್ತಿರ್ಲಿಕ್ಕೂ ಇಲ್ಲ. ಅರ್ಕ, ಊದಲು, ಸಾವೆ, ಕೊರ್ಮ, ಓಕೆ, ರಾಗಿ, ಜೋಳ, ಸಜ್ಜೆ, ಊದಲು, ಬುರುಗುಲು. ಸೊ ಇವು ಸಾಕಷ್ಟು ನಾವು ಸಿರಿಧಾನ್ಯಗಳನ್ನು ನೋಡ್ತೀವಿ. ಕೆಲವರಿಗೆ ಹೆಸರು ಹೇಳಿದ್ರೆ ಏನ್ ಹೇಳ್ತಿದ್ದಾರೆ ಇವರು ಅಂತ ಅನಿಸ್ಲೂಬಹುದು. ಸಸ್ಯ ಜಾತಿಯ ಒಂದು ಆಹಾರ ಧಾನ್ಯ ಇವೆಲ್ಲ, ಅಂದ್ರೆ ಸಾರಿ ಹುಲ್ಲಿನ ಜಾತಿ. ನೀವು ಇದು ಒಂಥರ ಕಸ ಬೆಳೆದಂಗೆ ಬೆಳೆದು ಬಿಡುತ್ತೆ, ಇದಕ್ಕಿಷ್ಟು ಗೊಬ್ಬರನೇ ಬೇಕು ಹಾಗಂತಲ್ಲ. ಅಂಡ್ ಡ್ರಾಟ್ ಪ್ರೋನ್ ಕ್ರಾಪ್ ಇವೆಲ್ಲ. ಇಲ್ಲಿ ಬರವನ್ನ ನೀಗಿಸ್ತಕ್ಕಂಥ ಆಹಾರದ ಬೆಳೆ ಇವು. ಆಕ್ಚುಲಿ ಬರವನ್ನ ನೀಗಿಸುವಂಥದ್ದು. ಭಾರತ 2018ರಲ್ಲಿ ಏನ್ ಮಾಡಿತ್ತಂತಂದ್ರೆ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಬೇಕಂತೇಳಿ. ಇಟ್ಸ್ ನಾಟ್ ರಾಗಿ ವರ್ಷ, ಇದು ಸಿರಿಧಾನ್ಯ ಆಗ್ಬೇಕು. ಓಕೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಅಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ. ಭಾರತ ಏನ್ ಮಾಡಿತ್ತು ಅಂತ ಹೇಳಿದ್ರೆ 2018ರಲ್ಲಿಯೇ ಅದು FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯ ಒಂದು ವಿಶೇಷ ಅಂಗ. ಓಕೆ, ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಗೆ ತನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಅದನ್ನ ತೆಗೆದುಕೊಂಡು 2023ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೊನೆಗೆ ಇದನ್ನ ಅಂಗೀಕಾರ ಮಾಡ್ತಾರೆ. ಆ ವರ್ಷ ಅನುಮೋದನೆ ಕೊಟ್ಟು 2023 ನಾವು ಏನಂತ ಹೇಳ್ತೀವಿ ಅಂದ್ರೆ ಸಿರಿಧಾನ್ಯಗಳ ವರ್ಷ. ಏನಂತ? ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ತೀವಿ. ಆತ್ಮೇಲೆ ಬಹಳ ಮುಖ್ಯವಾಗಿ ಇಲ್ಲಿ ಗೊತ್ತಿರಬೇಕಾದ ವಿಚಾರ ಏನಂತಂದ್ರೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು, ಅಂದ್ರೆ ವಿಶ್ವದಲ್ಲಿ ನಾವು ರಾಗಿ ಆಗಿದೆ ಅದೆಲ್ಲವೂ ಸಿರಿಧಾನ್ಯ ಅಂತ ಮಾಡ್ಕೋಬೇಕು. ಈ ಸಿರಿಧಾನ್ಯಗಳನ್ನ ಏನು ಉತ್ಪಾದನೆ ಮಾಡ್ತೀವಿ, ಆ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ 20% ಜಗತ್ನಲ್ಲಿ ನಮ್ದೇ ಉತ್ಪಾದನೆ ಇದೆ. ಏಷ್ಯಾಕ್ ಬಂದ್ಬಿಟ್ರೆ 80% ಉತ್ಪಾದನೆ ಭಾರತದ್ದೇ ಇದೆ. ಏಷ್ಯಾದಲ್ಲಿ 80% ಆಫ್ ಸಿರಿಲ್ಸ್ ಅಂದ್ರೆ ಸಿರಿಧಾನ್ಯಗಳು ನಮ್ದೇ ಇದೆ. ಆಕ್ಚುಲಿ ಮಿಲೆಟ್ ಅಂದ್ರೆ ಓಕೆನೆ, ಮತ್ತೆ ಗೊತ್ತಿರಲಿ ಮಿಲೆಟ್ ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗ್ತೀವಿ. ಸಿರಿಧಾನ್ಯಗಳಲ್ಲಿ ರಾಗಿ ಕೂಡ ಒಂದು, ಕೆಲವು ಕಡೆ ರಾಗಿ ಆಗ್ಬಿಟ್ಟಿದೆ. ಒಟ್ಟು ವಿಶ್ವದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ದೇಶ ಭಾರತ, 20% ಬೆಳೆಯುತ್ತೆ. ಏಷ್ಯಾದೊಳಗಂತೂ ಅತಿ ಹೆಚ್ಚು 80% ನಾವು ಬೆಳೀತಾ ಹೋಗ್ತೀವಿ. ಗೊತ್ತಿರಲಿ, ಅತಿ ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೆಯುವಂತ ರಾಷ್ಟ್ರಗಳ ಸಾಲಿನಲ್ಲಿ 1 ಭಾರತ, 2 ನೈಜೀರಿಯಾ, 3 ಚೈನಾ. ಸೊ ಹೀಗೆ ದೇಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚು ಇವು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದು. ಓಕೆ, ಅತಿ ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥ ರಾಷ್ಟ್ರಗಳಾಗಿವೆ. ಅದರಲ್ಲಿ 55% ಹೆಚ್ಚು ಪಾಲನ್ನ ಯಾರು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಭಾರತ ಒಂದೇ ಉತ್ಪಾದನೆ ಮಾಡುತ್ತೆ. ಯಾರು? ಭಾರತ. 55ಕ್ಕಿಂತ ಹೆಚ್ಚು. ಹಲವು ವರ್ಷಗಳಿಂದ ಭಾರತ ಓಕೆ ರಾಗಿಯ ಅಥವಾ ಸಿರಿಧಾನ್ಯಗಳ ಉತ್ಪಾದಕ ರಾಷ್ಟ್ರವಾಗಿದ್ದು
ಇತ್ತೀಚಿನ ವರ್ಷಗಳಲ್ಲಿ ಆಫ್ರಿಕಾ ಏನಾಗಿದೆ ಅಂತಾರೆ ಅತಿ ಹೆಚ್ಚು ಬೆಳೀತಕ್ಕಂಥ ಸಾಲಿನಲ್ಲಿ ಬರ್ತಾ ಇದೆ, ಈಗ ಉತ್ಪಾದನೆ ಮಾಡ್ತಾರೆ. ಹಾಗಂತ ಸದ್ಯಕ್ಕೆ ಇಂಡಿಯನ್ ಬೀಟ್ ಏನು ಮಾಡಿಲ್ಲ, ಬಟ್ ಪ್ರೆಸೆಂಟ್ ಅತಿ ಹೆಚ್ಚು ಕ್ರಾಪ್ ತೆಗಿತಿರೋದಿಲ್ಲಪ್ಪ ಅಂದ್ರೆ ಆಫ್ರಿಕಾದಲ್ಲಿ. ಸೊ ಇದಿಷ್ಟು ನಮಗೆ ಸಿರಿಧಾನ್ಯಗಳ ಬಗ್ಗೆ ಒಂದಷ್ಟು ಗೊತ್ತಿರಬೇಕು. ಓಕೆ, ಎಸ್, ಇನ್ನು ಮುಂದಿದೆ, ಜಸ್ಟ್ ಇದನ್ನೊಂದ್ಸಲ ನೋಡೋಣ. ಓಕೆ, ಪರ್ಲ್ ಮಿಲೆಟ್ ಅಂದ್ರೆ ಬಾಜ್ರಾ. ಭಾರತ ಇವತ್ತು ಅತಿ ಹೆಚ್ಚು ಯಾವ್ಯಾವುದರಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ? ಜೋವಾರ್ ಇದೆ, ಸೋಹರ್ಗಮ್ ಇದೆ. ಜೋವಾರ್ ಅಂದ್ರೆ ಜೋಳ, ಇದರಲ್ಲಿ 2 ಇದೆ, ಒಟ್ಟಲ್ಲಿ 3. ರಾಗಿ ಸೇರಿ ಇವತ್ತು ಗೊತ್ತಿರಲಿ 3 ಒಂದು ಜೋಳ, ಮತ್ತೊಂದು ಬಾಜ್ರಾ ಅಂದ್ರೆ ಸಜ್ಜೆ ಅಂತ ನಾವು ನೋಡ್ತಾ ಹೋಗ್ತೀವಿ, ಸಜ್ಜೆ, ನಂತರ ರಾಗಿ. ಇದು ಕ್ರಮವಾಗಿದೆ, ಅತಿ ಹೆಚ್ಚು ಜೋಳ, ನಂತರ ಸಜ್ಜೆ, ನಂತರ ರಾಗಿ. 3 ಬೆಳೆಗಳನ್ನ ನಾವು ಅತಿ ಹೆಚ್ಚಾಗಿ ಬೆಳಿತೀವಿ. ಈ 3 ಬೆಳೆಗಳನ್ನ ನಾವು ಅತಿ ಹೆಚ್ಚಾಗಿ ಬೆಳೆಯುವಂತ ಪ್ರಯತ್ನ ಮಾಡ್ತೀವಿ. ಭಾರತದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ರಾಜಸ್ಥಾನ್. ಅತಿ ಹೆಚ್ಚು ಬೆಳೆಯುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ್ ಬೆಳೆಯುತ್ತೆ. ನಂತರ ಆಂಧ್ರ ಇದೆ, ತೆಲಂಗಾಣ, ಕರ್ನಾಟಕ ಇದೆ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ. ಸೊ ಹೀಗೆ ಎಲ್ಲಾ ರಾಜ್ಯಗಳು ಬೆಳೀತವೆ, ಆದ್ರೆ ಅದರಲ್ಲಿ ಸ್ವಲ್ಪ ಹೆಚ್ಚಾದಪ್ಪ ಅಂದ್ರೆ ರಾಜಸ್ಥಾನ್. ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO, ವಿಶ್ವಸಂಸ್ಥೆಯ ಒಂದು ವಿಶೇಷ ಅಂಗ, ಇಟಲಿಯ ರೋಮ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಕ್ಕೆ, ರಾಗಿ ವರ್ಷ ಅಂತ ಕೆಲವು ಕಡೆ ಮೆನ್ಷನ್ ಆಗಿದೆ, ಅದಕ್ಕೆ ಉದ್ಘಾಟನೆಯನ್ನು ಕೂಡ ಮಾಡ್ತು. ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಕೂಡ ಮಾಡ್ತು. ಎಲ್ಲಿಪ್ಪ ಅಂದ್ರೆ ಇಟಲಿಯ ರೋಮ್, ಅದರ ಕೇಂದ್ರ ಕಚೇರಿಯಲ್ಲಿದೆ ಇಟಲಿಯ ರೋಮ್ನಲ್ಲಿ. ಒಟ್ಟಿನಲ್ಲಿ ವಿಶ್ವದ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತ 5ನೇ ಒಂದು ಭಾಗ, 5ನೇ ಒಂದು ಭಾಗ, 1/5 ಅಂತ ಹೇಳ್ತೀವಿ. 5ನೇ ಒಂದು ಭಾಗದಷ್ಟು ಏನಪ್ಪಾ ಅಂದ್ರೆ ತಾನೇ ಉತ್ಪಾದನೆ ಮಾಡುತ್ತೆ. ಆ ಸಿರಿಧಾನ್ಯಗಳ ಪೈಕಿ 98% ಬರೀ 3 ಧಾನ್ಯಗಳು ಆಲ್ರೆಡಿ ನೀವು ನೋಡಿದ್ದೀರಿ. ಒಂದು ಬಾಜ್ರಾ, ಬಾಜ್ರಾ, ನೆಕ್ಸ್ಟ್ ಜೋಳ, ನೆಕ್ಸ್ಟ್ ರಾಗಿ. ಎಟ್ ಪ್ರೆಸೆಂಟ್ ಈಗಿನ ಸಿಚುವೇಶನ್ ಒಳಗಡೆಗೆ ಅತಿ ಹೆಚ್ಚು ಯಾವ್ದಿದೆ ಅಂದ್ರೆ 12.11 ಮಿಲಿಯನ್ ಟನ್ ಬಾಜ್ರಾ. ಬಾಜ್ರಾ ಅಂದ್ರೆ ಸಜ್ಜೆ, ಜೋಳ, ನಂತರ ರಾಗಿ, ಈ 3 ಸೇರಿಸಿ ಭಾರತದಲ್ಲಿ 98% ಸಿರಿಧಾನ್ಯಗಳನ್ನ ಬೆಳಿತೀವಿ ನಾವು. 98. ಭಾರತದಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆ ಇದನ್ನೆಲ್ಲ ನೋಡ್ಕೊಳ್ಳುತ್ತೆ. ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ರೀಸೆಂಟ್ ಆಗಿ ಒಂದು ಹೈಬ್ರಿಡ್ ಸಜ್ಜೆಯ ತಳಿಯನ್ನ ಪರಿಚಯ ಮಾಡಿದೆ. ಅದರ ಹೆಸರು ಪೂಸಾ 1201. ಪೂಸಾ 1201 ಅದರ ಹೆಸರು ಪೂಸಾ 1201 ಅನ್ನುವಂಥದ್ದು ಗೊತ್ತಿರಲಿ. ಅನೇಕ ಜನಕ್ಕೆ ಸರಿ ವಾಟ್ ಈಸ್ ಪೂಸಾ ಅಂತ ಕೇಳಬಾರ್ದು. ಪೂಸಾ ಅನ್ನೋದು ಬಿಹಾರದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್. ಪ್ರಾರಂಭದಲ್ಲಿ ಈ IARI, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಕೇಂದ್ರ ಕಚೇರಿ ಪೂಸಾದಲ್ಲಿತ್ತು. ಆಕ್ಚುಲಿ ಇದನ್ನ ಸಮಟೈಮ್ಸ್ ಏನಂತ ಕರೀತಾರೆ ಅಂತಂದ್ರೆ ಪೂಸಾ ಇನ್ಸ್ಟಿಟ್ಯೂಟ್ ಅಂತ ಕೂಡ ಕರೀತಾರೆ. ಬಟ್ ಪ್ರೆಸೆಂಟ್ ಇದರ ಕೇಂದ್ರ ಕಚೇರಿ ದೆಹಲಿ ಒಳಗೆ ನಮಗೆ ಕಂಡು ಬರುತ್ತೆ. ಹಾಗಾಗಿ ಆ ಒಂದು ಹೊಸದಾಗಿ ಕಂಡುಹಿಡಿದಂತ ಅಥವಾ ಸಂಶೋಧನೆ ಮಾಡಿರ್ತಕ್ಕಂಥ ಈ ಒಂದು ಸಜ್ಜೆಯ ತಳಿ, ಅದಕ್ಕೆ ನಾವು ಪೂಸಾ 1201 ಅಂತ ನಾವು ನೋಡ್ತಾ ಹೋಗ್ತೀವಿ. ಆದ್ಮೇಲೆ ಮುಂದುವರೆದು ನಾವು ನೋಡ್ತಾ ಹೋಗೋಣ. ಇತ್ತೀಚೆಗೆ ಭಾರತ ಸರ್ಕಾರ ಒಂದು ವಿಚಾರಕ್ಕೆ ಮತ್ತೆ ಮುನ್ನೆಲೆಗೆ ತಂದಿದೆ. ಏನಂತಂದ್ರೆ ಒಂದು ಲಿವಿಂಗ್ ವೇಜ್ ಮತ್ತೊಂದು ಮಿನಿಮಮ್ ವೇಜ್. ಲಿವಿಂಗ್ ವೇಜ್, ಒಂದು ಲಿವಿಂಗ್ ವೇಜ್ ಮತ್ತೊಂದು ಮಿನಿಮಮ್. ಒಂದು ಲಿವಿಂಗ್ ವೇಜ್ ಮತ್ತೊಂದು ಮಿನಿಮಮ್ ವೇಜ್ ಅನ್ನುವಂತ 2 ಈ ಶಬ್ದಗಳ ತಂದಿದೆ. ಏನಿದು ಅಂತ ಹೇಳಿದ್ರೆ ಗೊತ್ತಿರಲಿ, ಕಾರ್ಮಿಕರು ತಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಅಗತ್ಯವಾದಂತಹ ಕನಿಷ್ಠ ಆದಾಯವನ್ನ ಜೀವನ ವೇತನ ಅಂತ ನಾವು ಕರಿತೀವಂತ. ಅದು ಸರ್ಕಾರ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಕಾರ್ಮಿಕರು ತಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಅಗತ್ಯವಾದಂತ ಕನಿಷ್ಠ ಆದಾಯವನ್ನೇನು ಹೊಂತಾರೋ ಅದನ್ನೇ ನಾವು ಜೀವನ ವೇತನ ಅಂತ ವ್ಯಾಖ್ಯಾನಿಸ್ತೀವಂತ. ಕಾರ್ಮಿಕರು ಮೂಲಭೂತ ಅಂದ್ರೆ ತಮ್ಮ ದೈನಂದಿನ ಡೇ ಟು ಡೇ ಲೈಫಲ್ಲಿ ತಮ್ಮ ಡೀಡ್ಸ್, ಮೀನ್ಸ್, ವಾನ್ಸ್, ಡಿಸೈರ್ಸ್, ತಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ಪೂರೈಸ್ಕೊಳ್ಳಿಕ್ಕೆ, ಅವರ ಅಗತ್ಯತೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಏನ್ ಅವ್ರ ಕಡೆ ಕನಿಷ್ಠ ಆದಾಯ ಇರುತ್ತೋ, ಮಿನಿಮಮ್ ಅವ್ರ ಕಡೆ ಏನ್ ರೆವೆನ್ಯೂ ಜನರೇಟ್ ಆಗುತ್ತೋ ಅದನ್ನು ನಾವು ಲಿವಿಂಗ್ ವೇಜ್ ಅಂತ ಕರಿತೀವಿ ಅಂತ ಸರ್ಕಾರ ಹೇಳ್ತಿದೆ. ಅವ್ರು ದುಡಿತಾರೆ, ಅದರಿಂದ ಅವರು ಕೊಂಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ, ಅವರ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಕಾರ್ಮಿಕರ ಉತ್ಪಾದತೆ ಮತ್ತು ಕೌಶಲ್ಯ, ಅವರ ಕೌಶಲ್ಯಗಳನ್ನು ಆಧರಿಸಿರುತ್ತೆ. ಹಾಗಾಗಿ ಇದು ಕನಿಷ್ಠ ವೇತನಕ್ಕಿಂತ ಭಿನ್ನವಾಗಿದೆ.
ಕನಿಷ್ಠ ವೇತನ ಅಂದ್ರೆ ಎಲ್ರಿಗೂ ಇಷ್ಟು ಕೊಡಬೇಕು ಅಂತಿರುತ್ತೆ. ಮಿನಿಮಮ್ ವೇಜ್ ಆಕ್ಟ್ ಅಂತ ಹೇಳ್ತೀವಿ, 1948 ಅಲ್ಲಿ ಬಂದಿದೆ ಇದು. ಮಿನಿಮಮ್ ವೇಜ್ ಆಕ್ಟ್ 1948. ಓಕೆ, ಅವಾಗಿಂದದು. ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಮಿನಿಮಮ್ ವೇಜ್ ಆಕ್ಟ್ ಪ್ರಕಾರ ಒಂದು ಮಿನಿಮಮ್ ಲೆವೆಲ್ ಅನ್ನು ಇಟ್ಕೋಬೇಕಂತ. ಆದ್ರೆ ಲಿವಿಂಗ್ ವೇಜ್ ಅಥವಾ ಜೀವನ ವೇತನ ಏನಿದೆ ಇದು ಹಾಗಲ್ಲ. ಇಲ್ಲಿ ಏನಾಗುತ್ತೆ ಕೇಳಿದ್ರೆ ವಿಚಾರ, ಒಬ್ಬ ವ್ಯಕ್ತಿ ತನ್ನ ಕೌಶಲ್ಯದ ಆಧಾರಿತವಾಗಿ ಅವನು ಎಷ್ಟು ಬೇಕಾದ್ರೂ ಗಳಿಸ್ಬೋದು. ದೈನಂದಿನ ಜೀವನದಲ್ಲಿ ಅವ ತನ್ನ ಬೇಕು ಬೇಡಿಕೆಗಳನ್ನು ಹೆಚ್ಚು ಮಾಡ್ಕೋತಾ ಹೋದಂಗೆ ಅವನ ಪರ್ಚೇಸಿಂಗ್ ಪವರ್, ಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗ್ಬೋದು. ಹಾಗಾಗಿ ಲಿವಿಂಗ್ ವೇಜ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಮಿನಿಮಮ್ ವೇಜ್. ಇರಲಿ, ಸಮಸ್ಯೆ ಏನಾಯ್ತು ಸರ್? ಜೀವನದ ವೇತನ ಅಂದ್ರೆ ಜೀವನ ವೇತನ, ಕನಿಷ್ಠ ವೇತನ, ಇದರಿಂದ ಪ್ರಾಬ್ಲಮ್ ಏನು ಸರ್? ಯಾಕೆ ಇದನ್ನು ಹೇಳ್ತಿದ್ದಾರೆ ಸರ್ಕಾರ ಇದಕ್ಕೆ ಹೇಳಿಕೆ ಒಂದು ಕಾರಣ ಇದೆ. ಆ ಕಾರಣ ಏನಂತಂದ್ರೆ, ಇವತ್ತು ಪ್ರೆಸೆಂಟ್ ಕನಿಷ್ಠ ವೇತನದಿಂದ ನಾವು ಹಣದುಬ್ಬರವನ್ನು ನಾವು ನೋಡ್ತೀವಿ. ವಿಚಾರ ಇರೋದು ಇಲ್ಲಿ. ಆ ಕನಿಷ್ಠ ವೇತನವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಹಣದುಬ್ಬರವನ್ನು ನೋಡ್ತೀವಿ. ಆಗದು ಏನಪ್ಪಾ ಅಂತ ಹೇಳಿದ್ರೆ ಅಷ್ಟು ಸರಿಯಾಗಿ ನಮಗೆ ಲೆಕ್ಕಾಚಾರವನ್ನ ಕೊಡಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಈ ಕನಿಷ್ಠ ವೇತನದಿಂದ ಜೀವನ ವೆಚ್ಚಕ್ಕೆ ಹಣದುಬ್ಬರದ ಒಂದು ಪ್ಯಾರಾಮೀಟರ್ಸ್ ಅನ್ನು ಬದಲಾಯಿಸಬೇಕಂತ ಡಿಸೈಡ್ ಮಾಡ್ತಿದೆ. ಓಕೆ, ಗವರ್ಮೆಂಟ್ ವಾಂಟ್ಸ್ ಟು ಶಿಫ್ಟ್ ಇಟ್ಸ್ ಇನ್ಫ್ಲೇಷನ್ ಪ್ಯಾರಾಮೀಟರ್ ಫ್ರಮ್ ಮಿನಿಮಮ್ ವೇಜ್ ಟು ಲಿವಿಂಗ್ ವೇಜ್. ಸರ್ಕಾರ ಅದನ್ನು ಬದಲಾಯಿಸ್ಕೋಬೇಕಂತ ಡಿಸೈಡ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಜೀವನ ವೇತನ ಒಂದಷ್ಟು ಮುಂದಕ್ಕೆ ಬಂದಿರುವಂಥದ್ದು. ಇದರ ಜೊತೆಗೆ ನಾನು ನಿಮಗೆ ಮತ್ತೊಂದು ವಿಚಾರ ಹೇಳಬೇಕು. 1976 ಅಲ್ಲಿ ಇಂದಿರಾ ಗಾಂಧಿ ಟೈಮ್ ಪೀರಿಯಡ್ ಇದ್ದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಪರಿಚಯ ಮಾಡಿದ್ರು. ಓಕೆ, ಎಸ್, ನಿಮಗೆಲ್ಲದೆಲ್ಲ ಗೊತ್ತಿರಲಿ. ಇದಾದ ನಂತರ ಮತ್ತೊಂದು ವಿಚಾರಕ್ಕೆ ಹೋಗೋಣ. MDR ಅಂತಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ, ವ್ಯಾಪಾರಿ ರಿಯಾಯಿತಿ ದರ. ಆತ್ಮೀಯರೇ, ಈ ವ್ಯಾಪಾರಿ ರಿಯಾಯಿತಿ ದರ ಅಂದ್ರೆ ಏನು? ನಿಮ್ಮ ಹತ್ರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳಿರುತ್ತೆ. ಈ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡ್ತಕ್ಕಂಥವ್ರು ಅಥವಾ ಸೇವೆಗಳನ್ನ ಒದಗಿಸ್ತಕ್ಕಂಥವ್ರು ಅವ್ರೇನ್ ಮಾಡ್ತಾರೆ ಅಂದ್ರೆ, ಬ್ಯಾಂಕಿನ ಗ್ರಾಹಕರಿಗೆ, ನಾಟ್ ವ್ಯಾಪಾರಿ, ಗ್ರಾಹಕರಿಗೆ, ಕಸ್ಟಮರ್ಸ್ಗೆ, ಓಕೆ, ಕಸ್ಟಮರ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದರವನ್ನು ವಿಧಿಸ್ತಾರೆ. ನೀವು ಯಾರೋ ಒಬ್ಬ ಪರ್ಸನ್ XYZ ಯಾವುದೊಂದು ಡೆಬಿಟ್ ಕಾರ್ಡ್, SBI ಇದು ಅಥವಾ ಯಾವುದು ICICI ಇದು ಅಥವಾ HDFC ಇದು, ಓಕೆ, ಇನ್ಯಾವುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದು ಒಂದು ಡೆಬಿಟ್ ಕಾರ್ಡ್ ಆರ್ ಅವ್ನ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ತಿದ್ರೆ, ಆಗ ಅವ್ರ ಮೇಲೆ ಇಲ್ಲಿ MDR ಅನ್ನ ಅಂದ್ರೆ ವ್ಯಾಪಾರ ರಿಯಾಯಿತಿ ದರವನ್ನ ವಿಧಿಸ್ಬೇಕಂತ ಹೇಳ್ತಿದೆ. ಯಾಕೆ ಅಂತ ಕೇಳಿದ್ರೆ, ಈ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಯೂಸ್ ಮಾಡೋರಿಗೆ ಯಾಕೆ ಇದನ್ನ ಒಪ್ಪಿಸ್ಬೇಕು ಅಥವಾ ಅವ್ರ ಮೇಲೆ ವಿಧಿಸ್ಬೇಕು ಕೇಳಿದ್ರೆ, ಇಲ್ಲಿ ಅವ್ರು ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭ ಪಾಯಿಂಟ್ ಆಫ್ ಸೇಲ್ ಅಂತ ಕರಿತೀವಿ. ಓಕೆ, ಅವರು ವ್ಯಾಪಾರ ವಹಿವಾಟನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಪಾಯಿಂಟ್ ಆಫ್ ಸೇಲ್ ಅಂತ ಹೇಳ್ತೀವಿ. ಆ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಆ ದುಡ್ಡು ವಿಧಿಸಿದಾಗ 3 ಜನ ಇದನ್ನ ಹಂಚ್ಕೋಬೇಕಾಗತ್ತೆ. ಓಕೆ, ಎಸ್, ಅದನ್ನೇನು ನೋಡೋದು ಬೇಡ, ಹೇಳ್ತಾ ಹೋಗ್ತೀನಿ ನಾನೇ. 3 ಜನ ಆ ದುಡ್ಡನ್ನ ತಗೋಬೇಕು. ಒಂದನೇದ್ದು ಯಾರಪ್ಪ ಅಂದ್ರೆ ಬ್ಯಾಂಕ್ದವ್ನು ತಗೋತಾರು. ಎರಡನೇದು ಏನಪ್ಪಾ ಅಂದ್ರೆ ಸರ್ವಿಸ್ ಪ್ರೊವೈಡರ್, ಯಾವ ಸರ್ವಿಸ್ದವ್ರು ಅದನ್ನ ಪ್ರೊವೈಡ್ ಮಾಡ್ತಾರೆ, ಸರ್ವಿಸ್ ಯಾವ್ದು ಪ್ರೊವೈಡ್ ಮಾಡ್ತಿದ್ದಾರೆ, ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅವರು. ಮೂರನೇದು ಪಾಯಿಂಟ್ ಆಫ್ ಸೇಲ್ ಅಂದ್ರೆ ಸದ್ಯಕ್ಕೆ ಅದನ್ನ ನಿರ್ವಹಣೆ ಮಾಡೋರು ಯಾರು. ಹಾಗಾಗಿ ಈಗ ನಿಮ್ಗೆ ಯಾರೋ ದುಡ್ಡು ಹಾಕ್ತಾರೆ, ನೀವು ಅದನ್ನ ಬಹಳ ಸುಲಭವಾಗಿ ತಕ್ಕೊಬಿಡ್ತೀರಿ. ಈಸಿ ನಿಮಗದು ಮೆಥಡ್, ತಕ್ಕೊಳ್ಳೋದು ಹಾಕೋದಿಲ್ಲ. ಬಟ್ ಅದಕ್ಕೆ ಮೀಡಿಯೇಟರ್ ಆಗಿ ಬ್ಯಾಂಕ್ ಇರುತ್ತೆ, ನಿಮಗೆ ಅದನ್ನು ಸರ್ವಿಸ್ ಪ್ರೊವೈಡ್ ಮಾಡೋರು ಒಬ್ಬರು ಇರ್ತಾರೆ, ಇದನ್ನ ಮೆಕ್ಯಾನಿಸಮ್ ಮಾಡೋರು ಮತ್ತೊಬ್ಬರು ಇರ್ತಾರೆ. ಹಾಗಾಗಿ ಈ ವ್ಯಾಪಾರ ರಿಯಾಯಿತಿ ದರವನ್ನ ಸರ್ಕಾರ ವಿಧಿಸ್ಬೇಕಂತ ಡಿಸೈಡ್ ಮಾಡಿದೆ. ಅದನ್ನು ವಿಧಿಸಿದಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಈ ಬರೋ ದುಡ್ಡನ್ನ 3 ಜನ ಹಂಚ್ಕೋಬೇಕು. ಒಬ್ರು ಬ್ಯಾಂಕ್, ಮತ್ತೊಬ್ರು ಸರ್ವಿಸ್ ಪ್ರೊವೈಡರ್, ಮತ್ತೊಬ್ರು ಮೆಕ್ಯಾನಿಸಮ್ ಮಾಡೋರು. ಸೊ ಹೀಗೆ ಇತ್ತೀಚೆಗೆ ಸುದ್ದಿ ಒಳಗಿತ್ತು, ಕೇಳ್ತಾರೆ MDR ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಒಂದಷ್ಟು ವಿಚಾರ ಗೊತ್ತಿದೆ, ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ವಿಚಾರಗಳನ್ನ ಒಟ್ಟು 2023ರ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕತೆ ವಿಚಾರಗಳನ್ನ ನೋಡ್ತಾ ಬರೋಣ. ನಮಸ್ಕಾರ.